ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಹಿಂದಿನ ಅಧ್ಯಾಯದಲ್ಲಿ ನಟರಾಜಮೂರ್ತಿಯ ವಿಶೇಷತೆ ವೈಶಿಷ್ಟ್ಯಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಅಲ್ವಾ. ಇಂದು ಈ ಅಧ್ಯಾಯದಲ್ಲಿ ಸಪ್ತ ತಾಂಡವಗಳು ಹಾಗೂ ಅದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಶಿವನ ಬಗ್ಗೆ ಶೈವ ಸಿದ್ಧಾಂತದಲ್ಲಿ ಶಿವನನ್ನು ಕುರಿತಾದ ಪರಿಚಯವನ್ನು ಮಾಡಿಕೊಂಡು ಹೋಗುತ್ತಾ ಇದ್ದಾಗ ಎಷ್ಟು ಆಳವಾದ ಅನುಭವ ಆಗುತ್ತದೆ ಅಂದರೆ, ಲಿಂಗರೂಪಿ ಶಿವ ಹಾಗೂ ನರ್ತನದ ನಟರಾಜನಿಗೆ ಎರಡು ಸ್ಥಿತಿಗಳಿದೆಯಂತೆ. ಮೊದಲನೆಯದು ಸಮಾಧಿ ಸ್ಥಿತಿ, ಎರಡನೆಯದು ನರ್ತನ ಸ್ಥಿತಿ. ಸಮಾಧಿ ಸ್ಥಿತಿಯಲ್ಲಿ ಶಿವನನ್ನು ಆರಾಧಿಸಿದರೆ, ನರ್ತನ ಸ್ಥಿತಿಯಲ್ಲಿ ನಟರಾಜನನ್ನು ಆರಾಧಿಸ್ತೇವೆ. ಹಾಗೆ ಸಮಾಧಿ ಸ್ಥಿತಿ ನಿರ್ಗುಣವಾಗಿರೋದು, ನರ್ತನ ಸ್ಥಿತಿ ಸುಗುಣವಾಗಿರೋದು. ನಟರಾಜ ನಾಟ್ಯಾದಿದೇವನ ಅದ್ಭುತ ನೃತ್ಯಗಳಲ್ಲಿ ಶಿವ ಶಿವೆಯರ ನೃತ್ಯವು ಬಹಳ ಪ್ರಖ್ಯಾತವಾಗಿದ್ದು, ತಾಂಡವ ಮತ್ತು ಲಾಸ್ಯಕ್ಕೆ ಉತ್ತಮ ಉದಾಹರಣೆ ಶಿವ ಶಿವೆಯರ ಅರ್ಧನಾರೀಶ್ವರ ನೃತ್ಯ. ಹೀಗೆ ಇದನ್ನು ಅಭ್ಯಾಸ ಮಾಡ್ತಾ ಹೋದಾಗ ತಾಂಡವ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಉದ್ಧತವಾದ ನೃತ್ಯಕ್ಕೆ ತಾಂಡವ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ನಾಟ್ಯಶಾಸ್ತ್ರದ 4ನೇ ಅಧ್ಯಾಯದಲ್ಲಿ ತಾಂಡವ ಹಾಗೂ ಅದರ ವಿಶೇಷತೆಗಳ ಬಗ್ಗೆ ಪರಿಚಯಿಸಲಾಗಿದೆ. ಇನ್ನು ಇಲ್ಲಿ 32 ಅಂಗಹಾರಗಳು ಹಾಗೂ 108 ಕರಣಗಳ ಬಗ್ಗೆ ತಿಳಿಸಲಾಗಿದೆ. ಅಂತೆಯೇ ಹಸ್ತಪಾದ ಸಮಾಯೋಗ ನೃತ್ಯಸ್ಯ ಕರಣಂ ಭವೇತ್ ಅಂತ ಹೇಳಿದ್ದಾರೆ. ಅಂದರೆ ಹಸ್ತಪಾದಗಳ ಸಮಾಗಮದಿಂದ ಉಂಟಾಗುವ ನೃತ್ಯವೇ ಕರಣ ಅಂತ ಹೇಳ್ತಾರೆ. ಸುಮಾರು 7ಕ್ಕೂ ಮಿಕ್ಕಿ ಕರಣಗಳನ್ನು ಒಟ್ಟಿಗೆ ಕೂಡಿಸಿದಾಗ, ಸೇರಿಸಿದಾಗ, ನರ್ತಿಸಿದಾಗ ಅಂಗಹಾರವಾಗ್ತದಂತೆ. ಹೀಗೆ 108 ಕರಣಗಳ ಬಗ್ಗೆ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಇನ್ನು ಸಂಗೀತ ರತ್ನಾಕರದ 5ನೇ ಅಧ್ಯಾಯದಲ್ಲಿ ಈ ತಾಂಡವದ ಬಗ್ಗೆ ಉಲ್ಲೇಖಿಸಲಾಗಿದೆ. 108 ಕರಣಗಳಿಗೆ 106 ರೀತಿಯ ತಾಂಡವಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಹಾಗೆ ದಶರೂಪಕದಲ್ಲಿ ಧನಂಜಯನು ಉದ್ಧತ ನೃತ್ಯವೇ ತಾಂಡವ ಅಂತ ಹೇಳಿದ್ದಾನೆ. ಅಭಿನಯ ದರ್ಪಣದಲ್ಲಿ ನಂದಿಕೇಶ್ವರನು ಶಿವನು ತನ್ನ ಗಣಗಳ ಅಧಿಪತಿಯಲ್ಲಿ ಒಬ್ಬರಾದ ತಂಡುವಿನ ಮೂಲಕ ಭರತ ಮುನಿಗೆ ತಾಂಡವವನ್ನು ತಿಳಿ ಹೇಳ್ತಾನೆ ಅಥವಾ ಹೇಳ್ಕೊಡ್ತಾನೆ ಅನ್ನುವ ಉಲ್ಲೇಖವಿದೆ. ನಾವು ನಾಟ್ಯೋತ್ಪತ್ತಿಯಲ್ಲಿ ನೋಡಿದಾಗ ಭರತ ಮುನಿ ತನ್ನ 106 ಶಿಷ್ಯರೊಂದಿಗೆ ಅಮೃತ ಮಥನದ ಮೊದಲ ನೃತ್ಯ ರೂಪಕವನ್ನು ಪ್ರದರ್ಶಿಸಿದಾಗ ದೇವಾನುದೇವತೆಗಳು ಬಹಳ ಸಂತೋಷ ಪಡ್ತಾರೆ. ಆಗ ಶಿವನು ಇದರಿಂದ ಉತ್ತೇಜಿತನಾಗಿ ತಂಡುವಿನ ಮೂಲಕ ತಾಂಡವವನ್ನು ಹೇಳ್ಕೊಡ್ತಾನೆ ಅಂತ ಓದಿದ್ದೀವಿ ಅಲ್ವಾ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದ ಪಾರ್ವತಿಯು ಪ್ರೋತ್ಸಾಹಿತಳಾಗಿ ಬಾಣಾಸುರನ ಮಗಳಾದ ಉಷೆಗೆ ಲಾಸ್ಯವನ್ನು ಹೇಳಿಕೊಟ್ಲಂತೆ. ಉಷೆ ಸೌರಾಷ್ಟ್ರದ ಹೆಣ್ಣು ಮಕ್ಕಳಿಗೆ ಈ ಲಾಸ್ಯವನ್ನು ಹೇಳಿಕೊಟ್ಟು ದೇವಾನುದೇವತೆಗಳು ಕಲಿತಿದ್ದ ಈ ಲಾಸ್ಯವನ್ನು ಭೂಮಿಗೆ ಪರಿಚಯಿಸಿದಳು ಅನ್ನೋದನ್ನು ಪುರಾಣದಲ್ಲಿ ಓದ್ತೀವಿ. ಇನ್ನು ದೇವಾನುದೇವತೆಗಳು ಯಾರೆಲ್ಲ ತಾಂಡವ ನೃತ್ಯವನ್ನು ಮಾಡಿದರು ಅಂತ ನೋಡ್ತಾ ಹೋದರೆ, ಶಿವ ಪಾರ್ವತಿಯರ, ಶಿವ ಶಿವೆಯರ ತಾಂಡವ ನೃತ್ಯ ಎಲ್ರಿಗೂ ಗೊತ್ತಿದ್ದ ವಿಷಯವೇ. ಕಾಳಿಂಗ ಮರ್ಧನದ ಸಮಯದಲ್ಲಿ ಶ್ರೀಕೃಷ್ಣ ಕಾಳಿಂಗನ ಹೆಡೆಯ ಮೇಲೆ ತಾಂಡವ ನೃತ್ಯವಾಡಿದ್ದಂತೆ. ಹಾಗೆ ಅಷ್ಟಭುಜಗಳುಳ್ಳ ಗಣೇಶ ತಾಂಡವ ನೃತ್ಯ ಮಾಡಿದ್ದ ಅಂತ ಹೇಳ್ತಾರೆ. ಹಾಗೆಯೇ ಕಾಳಿ ನೃತ್ಯವನ್ನು ನೋಡೇ ಇದ್ದೀವಿ. ಜೈನ ಪುರಾಣದ ಪ್ರಕಾರ ತೀರ್ಥಂಕರಲ್ಲಿ ಒಬ್ಬರಾದ ವೃಷಭರನ ಜನನದ ಸಮಯದಲ್ಲಿ ಇಂದ್ರನು ಅತ್ಯಂತ ಸಂತೋಷದಿಂದ ತಾಂಡವ ನೃತ್ಯವನ್ನು ಆಡಿದ್ದಂತೆ. ಹೀಗೆ ಪುರಾಣಗಳಲ್ಲಿ ವಿಶೇಷವಾಗಿ ದೇವಾನುದೇವತೆಗಳ ತಾಂಡವ ನೃತ್ಯದ ಬಗ್ಗೆ ಉಲ್ಲೇಖವಿದೆ. ಒಟ್ಟಾರೆಯಾಗಿ ತಾಂಡವ ಅಂದರೆ ಬಿರುಸಾದ ಯುದ್ಧೋಚಿತ
ವೀರೋಚಿತ ಉದ್ಧತ ನೃತ್ಯವೇ ತಾಂಡವ. ಒಟ್ಟಿನಲ್ಲಿ ನಾಟ್ಯಾದಿದೇವ ನಟರಾಜ ತಾಂಡವವನ್ನು ಆಡಿರೋದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ. ತನ್ನನ್ನು ಯಾರು ಆರಾಧಿಸ್ತಾರೋ, ತನಗೆ ಶರಣಾಗತರಾದವರನ್ನು ರಕ್ಷಿಸಲು, ದುಷ್ಟರನ್ನು ಶಿಕ್ಷಿಸಲು ಇವನು ತಾಂಡವ ಆಡ್ತಾನೆಂತೆ. ಶಿವಾಗಮದಲ್ಲಿ ಶಿವನ 7 ತಾಂಡವಗಳು, ಸಪ್ತ ತಾಂಡವಗಳ ಬಗ್ಗೆ ಉಲ್ಲೇಖವಿದೆ. ಆನಂದ ತಾಂಡವಂ ಪೂರ್ವಂ, ಸಂಧ್ಯಾ ತಾಂಡವ ಮುತ್ತರಂ, ಉಮಾ ತಾಂಡವಂ ಏವಂ, ಗೌರಿ ತಾಂಡವಮಪ್ಯತೋ, ಕಾಲಿಕಾ ತಾಂಡವಂ ಚೈವ, ಷಷ್ಟಂ ತ್ರಿಪುರ ತಾಂಡವಂ, ಸಂಹಾರ ತಾಂಡವಂ ಚೈವ, ಅಮಿವೈ ಸಪ್ತ ತಾಂಡವ. ಆನಂದ ತಾಂಡವ, ಸಂಧ್ಯಾ ತಾಂಡವ, ಉಮಾ ತಾಂಡವ, ಗೌರಿ ತಾಂಡವ, ಕಾಲಿಕಾ ತಾಂಡವ, ತ್ರಿಪುರ ತಾಂಡವ ಮತ್ತು ಸಂಹಾರ ತಾಂಡವಗಳನ್ನು ಸಪ್ತ ತಾಂಡವಗಳೆಂದು ವ್ಯವಹರಿಸಲಾಗುತ್ತದೆ. ಇದೀಗ ಆನಂದ ತಾಂಡವದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೊಮ್ಮೆ ವೇದ ಬಾಹಿರವಾದ ಋಷಿಗಳು ದಾರುಕಾವನದಲ್ಲಿ ಎಲ್ಲರೂ ಸೇರಿ ಯಜ್ಞವೊಂದನ್ನು ಮಾಡ್ತಾರೆ. ಬಹಳ ಅಹಂಕಾರದಿಂದ ಮೆರೆಯುತ್ತಿದ್ದ ಇವರನ್ನು ಸರಿ ದಾರಿಗೆ ತರಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಸಾಕ್ಷಾತ್ ಶಿವನೇ ದಿಗಂಬರನಾಗಿ ದಾರುಕಾವನಕ್ಕೆ ಹೋಗ್ತಾನಂತೆ. ಆಗ ವಿಷ್ಣು ಮೋಹಿನಿ ರೂಪದಲ್ಲಿ ಶಿವನ ಜೊತೆ ಹೋಗ್ತಾನೆ. ದಾರುಕಾವನದಲ್ಲಿ ವಾಸವಾಗಿದ್ದ ಋಷಿಗಳು ಹಾಗೂ ಋಷಿ ಪತ್ನಿಯರು ಶಿವನ ಆಗಮನದಿಂದ ವಿಚಲಿತರಾಗ್ತಾರೆ. ಶಿವನ ಸೌಂದರ್ಯಕ್ಕೆ ಮರುಳಾದ ಋಷಿ ಪತ್ನಿಯರು ಶಿವನನ್ನು ನೋಡಿ ಮೋಹಗೊಳ್ತಾರೆ. ಹಾಗೆ ಯಜ್ಞದಲ್ಲಿ ಇದ್ದಂತಹ ಋಷಿಗಳು ಮುನಿಗಳು ವಿಷ್ಣುವಿನ ಮೋಹಿನಿ ರೂಪಕ್ಕೆ ಮರುಳಾಗಿ ಬಿಡ್ತಾರೆ. ಅವರಿಗೆ ಮಂತ್ರೋಚ್ಚಾರಣೆಯೇ ಕಷ್ಟಸಾಧ್ಯವಾಗ್ತದೆ. ಇಂಥ ಸಮಯದಲ್ಲಿ ಅಪಮಾನಗೊಂಡ ಮುನಿಗಳು ಶಿವನನ್ನು ಸೋಲಿಸಲೇಬೇಕು ಅನ್ನುವ ನಿರ್ಧಾರದಿಂದ ದುಷ್ಟ ಶಕ್ತಿಯ, ದೈತ್ಯ ಶಕ್ತಿಯ ಹುಲಿಯೊಂದನ್ನು ಸೃಷ್ಟಿಸಿ ಶಿವನ ಮೇಲೆ ಯುದ್ಧಕ್ಕೆ ಕಳಿಸ್ತಾರೆ. ತನ್ನ ಶಕ್ತಿಯಿಂದ ಆ ಮೃಗೀಯ ಕ್ರೂರ ಪ್ರಾಣಿ ಹುಲಿಯನ್ನು ಸಮೋಹಗೊಳಿಸಿ ಅದನ್ನು ಕೊಂದು ಛಿದ್ರ ಮಾಡಿ ಅದರ ಚರ್ಮವನ್ನು ಸೊಂಟಕ್ಕೆ ಸುತ್ತಿಕೊಂಡು ವ್ಯಾಘ್ರ ಚರ್ಮಾಂಬರ ಎನಿಸಿಕೊಳ್ಳುತ್ತಾನೆ. ಇದರಿಂದ ಮತ್ತಷ್ಟು ಕೋಪಗೊಂಡ ಋಷಿಗಳು ವಿಷ ಸರ್ಪವನ್ನು ಸೃಷ್ಟಿಸಿ ಶಿವನೆಡೆಗೆ ಕಳುಹಿಸುತ್ತಾರೆ. ಆ ಸರ್ಪವಾದರೂ ಶಿವ ಮಹಿಮೆಯಿಂದ ಸೋತು ಶರಣಾಗತಿ ಹೊಂದುತ್ತದೆ. ತಕ್ಷಣವೇ ಶಿವ ಆ ಸರ್ಪವನ್ನು ತನ್ನ ಕತ್ತಿಗೆ ಸುತ್ತಿಕೊಂಡು ತನ್ನ ತೋಳುಗಳಿಗೆ ಆಭರಣಗಳನ್ನಾಗಿ ಮಾಡಿಸಿ ನಾಗಾಭರಣ ಎನಿಸಿಕೊಳ್ಳುತ್ತಾನೆ. ಇದರಿಂದ ಕುಪಿತಗೊಂಡ ಹೆಚ್ಚು ಸಿಟ್ಟಿಗೆದ್ದ ಮುನಿಗಳು ಮಯಾಲಗ ಅಥವಾ ಮೊಯ್ಯಲಗ ಅಥವಾ ಅಪಸ್ಮಾರ ಎಂಬ ಕ್ರೂರ ಕುಬ್ಜ ರಾಕ್ಷಸನನ್ನು ಸೃಷ್ಟಿಸಿ ಶಿವನೆಡೆಗೆ ಕಳುಹಿಸುತ್ತಾರೆ. ಶಿವ ಅವನೊಂದಿಗೆ ಹೋರಾಡಿ ಅವನನ್ನು ನೆಲಕ್ಕೆ ಅಪ್ಪಳಿಸಿ ಅವನ ಹುರಿಯನ್ನು ಮುರಿದು ಬೆನ್ನು ಮೂಳೆಯನ್ನು ಮುರಿದು ನಾದಾಂತ ಭಂಗಿಯಲ್ಲಿ ಅವನ ಬೆನ್ನ ಮೇಲೆ ತನ್ನ ಬಲಗಾಲನ್ನು ಇಟ್ಟು ಎಡಗಾಲನ್ನು ಎತ್ತಿ ನಾದಾಂತ ಭಂಗಿಯಲ್ಲಿ ನರ್ತನ ಮಾಡುತ್ತಾನಂತೆ. ಇದನ್ನು ಆನಂದ ತಾಂಡವ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಶಿವನ ಉದ್ದೇಶ ಇದ್ದಿದ್ದು ತಪ್ಪು ದಾರಿಗೆ ಹೋದಂತಹ ಮುನಿಗಳನ್ನು ಮತ್ತೆ ಸಜ್ಜನರನ್ನಾಗಿ ಮಾಡೋಣ ಎಂದು. ಆದ್ದರಿಂದ ನೃತ್ಯದ ಮೂಲ ಉದ್ದೇಶವೂ ಇಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಮುಂದೆ ಸಂಧ್ಯಾ ತಾಂಡವ. ಶಿವಪ್ರದೋಷ ಸ್ತೋತ್ರದಲ್ಲಿ ಶಿವನ ಸಂಧ್ಯಾ ತಾಂಡವದ ವರ್ಣನೆ ಹೀಗಿದೆ. ಕೈಲಾಸೇಚ ಪ್ರದೋಷೆ ನಟ ತ್ರಿಪುರಹರೆ ದೇವದೈತ್ಯಾದಿವಂದ್ಯೆ ಪಶ್ಯತ್ತಾಂ ಶೈಲಪುತ್ರಾಂ ನಟನ ಮತಿಮುಧಾ ಸರ್ವಧೂ ಸಂಯುತ ಬ್ರಹ್ಮತಾಲಂ ಚ ವೇಣು ಕಲಯತಿ ಮಘವಾ ಮದ್ದಲಂ ಚಕ್ರಪಾಣಿ ಧಿತ್ತಾಂ ಧಿತ್ತಾಂ ಧಿಮಿತ್ತಾಂ ಧಿಮಿ ಧಿಮಿ ಧಿಮಿತ್ತಾಂ ಧಿನ್ ಧಿಮಿ ಧಿಮಿ ಧಿಮಿತ್ತಾಂ.
ಕೈಲಾಸದಲ್ಲಿ ಪ್ರದೋಷ ಸಮಯದಲ್ಲಿ ರತ್ನಖಚಿತ ಸಿಂಹಾಸನದ ಮೇಲೆ ಪಾರ್ವತಿ ಸ್ಥಾಪಿತಳಾಗಿದ್ದಾಳೆ. ಲಕ್ಷ್ಮಿ ಹಾಡ್ತಾ ಇದ್ದರೆ ಸರಸ್ವತಿ ವೀಣೆ ನುಡಿಸ್ತಾಳಂತೆ. ಬ್ರಹ್ಮನು ತಾಳವನ್ನು ಹಿಡಿದರೆ ಇಂದ್ರನು ಕೊಳಲನ್ನು ನುಡಿಸುತ್ತಿದ್ದಾನಂತೆ. ವಿಷ್ಣುವು ಮದ್ದಲೆಯನ್ನು ನುಡಿಸ್ತಾ ಇದ್ದಾಳೆ. ಇದು ಇಂಥ ಸುಂದರ ಕಲ್ಪನೆ ವರ್ಣನೆ ಇರೋದು ಸಂಧ್ಯಾ ತಾಂಡವಕ್ಕಾಗಿ. ಶಿವನ ಈ ಅದ್ಭುತ ನರ್ತನವನ್ನು ಸಂಧ್ಯಾ ತಾಂಡವ ಎಂದು ವರ್ಣಿಸಲಾಗಿದೆ. ದೇವಾನುದೇವತೆಗಳು, ರಾಕ್ಷಸರು, ಗಂಧರ್ವರು, ಕಿನ್ನರರು ಎಲ್ಲರೂ ಸೇರಿ ಅದ್ಭುತವಾದ ಶಿವನ ಸಂಧ್ಯಾ ತಾಂಡವ ನೃತ್ಯವನ್ನು ನೋಡುತ್ತಿದ್ದಾರೆ ಎಂಬುದು ಪುರಾಣದಲ್ಲಿ ಉಲ್ಲೇಖವಿದೆ. ಉಮಾತಾಂಡವ, ಶಿವ ಶಿವೆಯರ ನರ್ತನವೇ ಉಮಾತಾಂಡವ. ಶಿವ ಉಮೆಯೊಂದಿಗೆ ನರ್ತಿಸುವ ಅದ್ಭುತವಾದ ಸನ್ನಿವೇಶವನ್ನು ಉಮಾತಾಂಡವ ಎಂದು ಕರೆಯಲಾಗುತ್ತದೆ. ಇಲ್ಲಿ ಉಮೆಯು ತ್ರಿಭಂಗಿಯಲ್ಲಿರ್ತಾಳಂತೆ. ಶಿವನ ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಅಲಂಕರಿಸಿಕೊಂಡು ಉಮೆಯೊಂದಿಗೆ ಸಂತೋಷದಿಂದ ನರ್ತಿಸುವುದೇ ಉಮಾತಾಂಡವ. ಗೌರಿ ತಾಂಡವ, ಈ ತಾಂಡವದಲ್ಲಿ ಶಿವನ ಉಗ್ರ ಸ್ವರೂಪವನ್ನು ನೋಡ್ತೇವೆ. ಸತೀದೇವಿಯ ಆತ್ಮಾಹುತಿಯ ನಂತರ ಕೋಪಾವಿಷ್ಟನಾಗಿ ರೌದ್ರಾವತಾರವನ್ನು ತಾಳಿದ ಶಿವ ದಕ್ಷ ಯಜ್ಞವನ್ನು ಮಾಡಿ ಅವನೇ ವೀರತ್ವದಿಂದ ಬಹಳಷ್ಟು ಕೋಪಗೊಂಡು ವೀರಭದ್ರನಾಗಿ ಭೈರವ ಮೂರ್ತಿಯಾಗಿ ನರ್ತಿಸುವುದೇ ಗೌರಿ ತಾಂಡವ. ಕೆಲವೊಮ್ಮೆ ಶಿವಸ್ವರೂಪಿ ಭಯಂಕರ ರೂಪನಾಗಿ ನರ್ತಿಸಿದರೆ ತಕ್ಷಣದಲ್ಲೇ ತಾನೇ ಗೌರಿಯಂತೆ ನರ್ತಿಸುವ ಒಂದು ಪ್ರಸ್ತಾಪಗಳು ಪುರಾಣದಲ್ಲಿದೆ. ಒಟ್ಟಿನಲ್ಲಿ ಯಜ್ಞಕುಂಡವನ್ನೇ ರಣರಂಗವಾಗಿರಿಸಿ ಸ್ಮಶಾನವಾಗಿರಿಸಿ ಹೆಣಗಳ ರಾಶಿಗಳ ಮೇಲೆ ಅತ್ಯಂತ ಕ್ರೂರವಾಗಿ ಅಥವಾ ಅತ್ಯಂತ ಭಯಾನಕವಾಗಿ ನರ್ತಿಸಿರುವುದು ಗೌರಿ ತಾಂಡವ. ಕಾಳಿಕಾ ತಾಂಡವ, ವ್ಯಾಘ್ರಪಾದ ಮತ್ತು ಪತಂಜಲಿ ಮುನಿಯ ಪ್ರಾರ್ಥನೆಗೆ ಓಗೊಟ್ಟು ಸಂತೋಷದಿಂದ ಶಿವ ಚಿದಂಬರಕ್ಕೆ ಆಗಮಿಸುತ್ತಾನೆ. ಚಿದಂಬರದಲ್ಲಿ 2 ಪುಣ್ಯಕ್ಷೇತ್ರಗಳಿದೆ. ಒಂದು ಶಿವನಿಗಾಗಿ ಮೀಸಲಾಗಿಟ್ಟ ಕ್ಷೇತ್ರ, ಇನ್ನೊಂದು ಕಾಳಿದೇವಿಗೆ ಮೀಸಲಾಗಿಟ್ಟ ಕ್ಷೇತ್ರ. ತನ್ನ ಭಕ್ತರ ಕರೆಗೆ ಓಗೊಟ್ಟು ಚಿದಂಬರದಲ್ಲಿರುವ ನೃತ್ಯ ಸಭೆಯಲ್ಲಿ ನಾಟ್ಯವಾಡಲು ಶಿವ ಆಗಮಿಸುತ್ತಿದ್ದಾಗ ಕಾಳಿ ತಡಿತಾಳೆ ಅವನನ್ನು. ಅವರಲ್ಲಿ ಒಂದು ಷರತ್ತು ಇರುತ್ತದೆ, ಒಂದು ಕ್ಷೇತ್ರದಲ್ಲಿ ಒಬ್ಬರೇ ಇರಲು ಸಾಧ್ಯ ಅಂತ. ಕಾಳಿಯ ಈ ಮಾತನ್ನು ಕೇಳಿ ಕೋಪಗೊಂಡ ಶಿವ ಅವಳನ್ನು ನೃತ್ಯ ಸ್ಪರ್ಧೆಗೆ ಆಹ್ವಾನಿಸುತ್ತಾನೆ. ಯಾರು ನೃತ್ಯದಲ್ಲಿ ಗೆಲ್ಲುತ್ತಾರೋ ಅವರು ಆ ಸ್ಥಳದಲ್ಲಿದ್ದು ಸೋತವರು ಆ ಕ್ಷೇತ್ರವನ್ನು ಬಿಟ್ಟು ಹೋಗಬೇಕು ಎನ್ನುವ ಒಂದು ಷರತ್ತಿನಲ್ಲಿ ಇಬ್ಬರು ಶಿವ ಹಾಗೂ ಕಾಳಿಯರ ನರ್ತನ ಪ್ರಾರಂಭವಾಗ್ತದೆ. ಅದ್ಭುತವಾದ ಭಯಂಕರವಾದ ವೀರಾವೇಶದಿಂದ ಶಿವ ಮತ್ತು ಕಾಳಿಯರು ನರ್ತನಗೈತಾರೆ. ಕಾಳಿ ತನ್ನ ಸಮಕ್ಕೆ ನರ್ತಿಸುತ್ತಿದ್ದಾಗ ಶಿವನು ತನ್ನ ಬಲಗಾಲನ್ನು ಮೇಲಕ್ಕೆತ್ತಿ ಲಲಾಟ ತಿಲಕ ಭಂಗಿಯಲ್ಲಿ ನಿಲ್ಲುತ್ತಾನೆ. ಸ್ತ್ರೀ ಸಹಜವಾದ ಲಜ್ಜೆಯಿಂದ ಕಾಳಿ ಅದನ್ನು ಮಾಡಲಾಗದೆ ಸುಮ್ಮನಾಗಿ ಬಿಟ್ಟು ಸೋತು ಶರಣಾಗತಳಾಗ್ತಾಳೆ ಅಥವಾ ಸೋಲನ್ನು ಒಪ್ಪಿಕೊಳ್ತಾಳೆ. ಹಾಗೆಯೇ ತಮ್ಮ ಷರತ್ತಿನಂತೆ ಆ ಕ್ಷೇತ್ರವನ್ನು ಬಿಟ್ಟು ಕಾಳಿ ಹೊರಗೆ ನಡೆಯುತ್ತಾಳೆ. ಇದೇ ಕಾಳಿಕಾ ತಾಂಡವ. ತ್ರಿಪುರ ತಾಂಡವ, ದುಷ್ಟ ಶಿಕ್ಷಣಕ್ಕಾಗಿ ತನ್ನ ವಿರಾಟ್ ಸ್ವರೂಪವನ್ನು ತೋರಿಸಿ ರೋಚಕವಾಗಿ ನರ್ತಿಸಿದ ಶಿವನದು ತ್ರಿಪುರ ತಾಂಡವ ನೃತ್ಯ. ನಿಮಗೆಲ್ಲ ತಿಳಿದೇ ಇದೆ, 3 ಲೋಕಗಳು. ಮೊದಲು ಅಂತರಿಕ್ಷದ ಮೇಲಿರುವ ತಾರಕಾಸುರನ ಸುವರ್ಣಪುರ, ಅಂತರಿಕ್ಷದಲ್ಲಿ ಕಮಲಾಕ್ಷನದು ರಜತಪುರ, ಹಾಗೆ ಭೂಮಿಯ ಮೇಲೆ ವಿದ್ಯುನ್ಮಾಲಿಯ ಆಯನಪುರ. ಈ 3 ರಾಕ್ಷಸರು ಲೋಕಕಂಟಕರಾಗಿ ಮೆರೆಯುತ್ತಿದ್ದರು. ಕಾರಣ ಅವರ 3 ಪುರಗಳ ಅಥವಾ ಅವರ 3 ದುಷ್ಟರ ಸಾವು ಒಂದೇ ಬಾಣದಲ್ಲಿ ಒಂದೇ ಸಲಕ್ಕೆ ಆಗಬೇಕಾಗಿತ್ತು. ಆ ವರವನ್ನು ಅವರು ಪಡೆದಿದ್ದರು. ಶಿವ ಇದನ್ನರಿತು ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ
ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಅಥವಾ ಈ ಲೋಕಕ್ಕೆ ಶಾಂತಿಯನ್ನು ಕರುಣಿಸಲು ಬಹಳ ಕೋಪಾವಿಷ್ಟನಾಗಿ ತನ್ನ ಶಕ್ತಿಯನ್ನೆಲ್ಲ ಮೈಗೂಡಿಸಿಕೊಂಡು ಒಂದೇ ಬಾಣದಲ್ಲಿ ಏಕಕಾಲಕ್ಕೆ 3 ತ್ರಿಪುರಗಳನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿ ಒಂದೇ ಬಾಣದಿಂದ ಅವರನ್ನು ಸಾಯಿಸಿಬಿಡ್ತಾನೆ. ಇದೇ ರೋಚಕವಾದ ತ್ರಿಪುರ ತಾಂಡವ, ಸಂಹಾರ ತಾಂಡವ. ಬಾಲ ಮಾರ್ಕಾಂಡೇಯ ಪರಮಶಿವ ಭಕ್ತ, ಆದರೆ ಅವನು ಅಲ್ಪಾಯುಷಿ. ನಿತ್ಯವೂ ತನ್ನ ಪದ್ಧತಿಯಂತೆ ಶಿವಪೂಜೆಗೆ ಅಣಿ ಮಾಡಿಕೊಂಡು ಹೂಗಳನ್ನೆಲ್ಲ ತೆಗೆದುಕೊಂಡು ಗಂಧ ಮೊದಲಾದ ಸುಮಂಗಲ ದ್ರವ್ಯಗಳನ್ನು ತೆಗೆದುಕೊಂಡು ಶಿವನನ್ನು ಪೂಜಿಸ್ತಾ ಇರ್ತಾನೆ ಮಾರ್ಕಾಂಡೇಯ. ಅವನ ಆಯುಷ್ಯ ಮುಗಿದಿರುವ ಕಾರಣ ಯಮ ತನ್ನ ಪಾಶವನ್ನು ಬೀಸಿ ಮಾರ್ಕಾಂಡೇಯನನ್ನು ತನ್ನೆಡೆಗೆ ಎಳೆಯುತ್ತಾನೆ. ಇದರಿಂದ ಶಿವಭಕ್ತಿಯಲ್ಲಿ ನಿರತನಾಗಿರುವ ಮಾರ್ಕಾಂಡೇಯ ಗಾಬರಿಗೊಂಡು ಶಿವಲಿಂಗವನ್ನು ಅಪ್ಪಿ ಹಿಡಿಯುತ್ತಾನೆ ಹಾಗೂ ತಾನು ಬರಲು ಒಲ್ಲೆ ಎನ್ನುತ್ತಾನೆ. ಕೋಪಗೊಂಡ ಯಮ ಮತ್ತಷ್ಟು ಬಿಗಿಯಾಗಿ ಪಾಶವನ್ನು ಹಿಡಿದಾಗ ಮುಗ್ಧ ಬಾಲಕನ ಭಕ್ತಿಗೆ ಮೆಚ್ಚಿ ಶಿವಲಿಂಗ ಒಡೆದು ಸಾಕ್ಷಾತ್ ಕಾಲ ಸಂಹಾರ ಮೂರ್ತಿ ಶಿವ ಪ್ರತ್ಯಕ್ಷನಾಗಿಬಿಡ್ತಾನೆ. ಯಮನಿಗೂ ಕೂಡ ಗಾಬರಿಯಾಗ್ತದೆ. ತನ್ನ ಭಕ್ತನನ್ನು ನೀನು ತೆಗೆದುಕೊಂಡು ಅಥವಾ ಕರೆದುಕೊಂಡು ಹೋಗಬಾರದು ಅನ್ನುವ ಒಂದು ಕೋಪಾಗ್ನಿಯಿಂದ ಶಿವನು ತ್ರಿಶೂಲದಿಂದ ಪ್ರಳಯ ರುದ್ರನಾಗಿ ಯಮನಿಗೆ ಹಿಮ್ಮೆಟ್ಟುವಂತೆ ಹಿಂದಕ್ಕೆ ಹೋಗುವಂತೆ ತಿಳಿಸುತ್ತಾನೆ. ಇದೇ ಸಂಹಾರ ತಾಂಡವ. ಒಟ್ಟಿನಲ್ಲಿ ಶಿವಾಗಮದಲ್ಲಿ ಹೇಳಿದ 7 ತಾಂಡವಗಳನ್ನು ನಾವು ನರ್ತಕರು ಬಹಳಷ್ಟು ಇದನ್ನು ಅಭ್ಯಾಸ ಮಾಡಿ ಶಿವತಾಂಡವವನ್ನು ಮಾಡ್ತೇವೆ. ಆದರೆ ಶಿವತಾಂಡವದ ಬಗ್ಗೆ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ರೀತಿಯ ಉಲ್ಲೇಖವಿದೆ. ಕೆಲವು ಕಡೆ 12 ತಾಂಡವಗಳ ಬಗ್ಗೆ ಇದ್ದರೆ ಇನ್ನೊಂದು ಪುರಾಣದಲ್ಲಿ 108 ತಾಂಡವಗಳ ಬಗ್ಗೆ ಇದೆ. ಒಟ್ಟಿನಲ್ಲಿ ತಾಂಡವ ಅಂದರೆ ಉದ್ಧತವಾದ ವೀರೋಚಿತ ನೃತ್ಯ. ಆತ್ಮೀಯ ವಿದ್ಯಾರ್ಥಿಗಳೇ, ಶಿವನ ಅಥವಾ ನಟರಾಜ ಮೂರ್ತಿಯ ವೈಶಿಷ್ಟ್ಯವೂ ಆಯಿತು, ಶಿವನ ಸಪ್ತ ತಾಂಡವಗಳ ಪರಿಚಯವೂ ಆಯಿತು. ಆದ್ದರಿಂದ ಸದಾ ಶ್ರದ್ಧೆಯಿಂದ ಭಕ್ತಿಯಿಂದ ನಟರಾಜನನ್ನು ಪೂಜಿಸೋಣ, ಅವನ ಪ್ರೀತಿಗೆ ಪಾತ್ರರಾಗೋಣ. ಇನ್ನಷ್ಟು ಹೆಚ್ಚು ಹೆಚ್ಚು ಪುರಾಣಗಳನ್ನು ಅಭ್ಯಾಸ ಮಾಡಿ ನಮ್ಮ ನೃತ್ಯ ಕಲೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸೋಣ ಅಥವಾ ಅಭ್ಯಾಸ ಮಾಡೋಣ ಅನ್ನುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.